ನೀವು ಹುಟ್ಟಿರುವಂತ ತಿಂಗಳಿಂದ ನೀವು ಯಾವ ಪ್ರಾಣಿಗೆ ಹೋಲಿಕೆ ಆಗ್ತೀರಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜನವರಿ, ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿರ್ತೀರಾ, ಲಾಯಲ್ ಆಗಿರ್ತೀರಾ, ಸೈಲೆಂಟ್ ಆಗಿರ್ತೀರಾ, ಮತ್ತೆ ತುಂಬಾ ಪವರ್ಫುಲ್ ಆಗಿರ್ತೀರಾ. ನೀವೆಲ್ಲೇ ಹೋದ್ರೇನೋ ಒಂದು ಪರ್ಪಸ್ ಅಲ್ಲಿ ಹೋಗಿರ್ತೀರಾ, ಮತ್ತೆ ನಿಮ್ಮ ಸುತ್ತ ಇರೋನೆಲ್ಲ ತುಂಬಾ ಪ್ರೊಟೆಕ್ಟ್ ಮಾಡ್ತೀರಾ. ನೀವು ಒಬ್ರೇ ಹೋಗಕ್ಕೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತೀರಾ. ಫೆಬ್ರವರಿ, ಬಟರ್ಫ್ಲೈ, ನೀವು ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತಾನೆ ಇರ್ತೀರಾ. ನೀವು ತುಂಬಾ ಬ್ಯೂಟಿಫುಲ್ ಆಗಿರ್ತೀರಾ, ಮತ್ತೆ ನಿಮ್ಮನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ನೀವು ಈ ಪ್ರಪಂಚನ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತೀರಾ. ನೀವ್ ಎಲ್ಲೇ ಹೋದ್ರೇನೋ ಒಂದು ಬದಲಾವಣೆ ತರ್ತೀರಾ. ಮಾರ್ಚ್ ಅಲ್ಲಿ ಹುಟ್ಟಿರೋರು ಜಿಂಕೆ, ನೀವು ತುಂಬಾ ಜೆಂಟಲ್ ಆಗಿರ್ತೀರಾ, ಮತ್ತೆ ತುಂಬಾ ಸೆನ್ಸಿಟಿವ್ ಆಗಿರ್ತೀರಾ, ಮತ್ತೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಕ್ವೈಟ್ ಆಗಿ ಮೂವ್ ಆಗ್ತೀರಾ. ನಿಮ್ಮ ಸೀಕ್ರೆಟ್ಸ್ ನ ನೀವು ಯಾರಿಗೂ ಹೇಳಲ್ಲ. ನೀವು ಪ್ರತಿಯೊಬ್ಬರ ಎಮೋಷನ್ ಅರ್ಥ ಮಾಡ್ಕೊಂತೀರಾ, ಮತ್ತೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ನೀವು ತುಂಬಾ ಗಮನ ಇಟ್ಟು ಅಬ್ಸರ್ವ್ ಮಾಡ್ತೀರಾ. ಏಪ್ರಿಲ್, ಲಯನ್, ತುಂಬಾ ಬೋಲ್ಡ್ ಆಗಿರ್ತೀರಾ, ಕಾನ್ಫಿಡೆಂಟ್ ಆಗಿರ್ತೀರಾ. ನೀವು ಹುಟ್ಟಿರೋದೇ ಲೀಡ್ ಮಾಡಕ್ಕೆ, ಎಲ್ಲದರಲ್ಲೂ ಇನಿಷಿಯೇಟಿವ್ ತಗೊಂತೀರಾ. ನೀವೆಲ್ಲರ ಹತ್ರ ರೆಸ್ಪೆಕ್ಟ್ ನ ಬಯಸ್ತೀರಾ. ನೀವು ಏನ್ ನಂಬ್ತಿರೋ ಅದಕ್ಕೆ ತುಂಬಾ ಫೈಟ್ ಮಾಡ್ತೀರಾ. ಮೇ ತಿಂಗಳು ಬಂದು ಬಿಯರ್, ಸ್ಟ್ರಾಂಗ್ ಆಗಿರ್ತೀರಾ, ತುಂಬಾ ರಿಲಯಬಲ್ ಆಗಿರ್ತೀರಾ. ಜನ ನಿಮ್ಮನ್ನ ನಂಬೋದು. ನೀವು ಒಂದ್ಸಲಿ ಮಾತ್ ಕೊಟ್ರೆ ಎಂತ ಕಷ್ಟ ಬಂದ್ರೇನೋ ನೀವು ನಡೆಸ್ಕೊಡ್ತೀರಾ. ನಿಮ್ಮಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ನೀವೆಲ್ಲೇ ಹೋದ್ರು ನಿಮ್ಮ ಪ್ರೆಸೆನ್ಸ್ ಎದ್ದಿ ಕಾಣಿಸ್ತಾ ಇರುತ್ತೆ. ಜೂನ್, ಡಾಲ್ಫಿನ್, ತುಂಬಾ ಇಂಟೆಲಿಜೆಂಟ್ ಆಗಿರ್ತೀರಾ, ಸೋಷಿಯಲ್ ಮತ್ತೆ ಎಮೋಷನಲ್ ಆಗಿ ತುಂಬಾ ಡೀಪ್ ಆಗಿರ್ತೀರಾ. ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ನಿಮ್ಮ ಬಾಂಡ್ ಬಂದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ ಜೊತೆ ಇರೋರಿಗೆ ನೀವು ತುಂಬಾ ಖುಷಿ ತಂದು ಕೊಡ್ತೀರಾ. ಪಾರ್ಟ್ 2 ಮಿಸ್ ಮಾಡಬೇಡಿ.